ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಬರ್ತಿದೆ. ಹಾಗೆ ಹಬ್ಬಕ್ಕೆ ಸಾಲು ಸಾಲು ಸಿನಿಮಾಗಳು ಕೂಡ ರಿಲೀಸ್ ಆಗ್ತಿವೆ. ಯಾವ ಭಾಷೆಯಲ್ಲಿ ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಹಾಯ್ ಹಲೋ ನಮಸ್ಕಾರ, ಪಿಕ್ಚರ್ ಟಾಕೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಮೊದಲು ಕನ್ನಡದಲ್ಲಿ ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ನೋಡೋಣ. ಕನ್ನಡದಲ್ಲಿ ಯಾವ ದೊಡ್ಡ ಸ್ಟಾರ್ ಸಿನಿಮಾ ಕೂಡ ಈ ಸಂಕ್ರಾಂತಿಗೆ ರಿಲೀಸ್ ಆಗ್ತಿಲ್ಲ. ಸುದೀಪ್ ಅವರ ಮ್ಯಾಕ್ಸ್ ಮತ್ತು ಉಪೇಂದ್ರ ಅವರ UI ಡಿಸೆಂಬರ್ ನಲ್ಲೇ ರಿಲೀಸ್ ಆಗಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಆ ಸಿನಿಮಾಗಳು ಇನ್ನೂ ಇದ್ರೆ ಅಭಿಮಾನಿಗಳು ಹಬ್ಬಕ್ಕೆ ಈ ಸಿನಿಮಾಗಳನ್ನೇ ನೋಡಬಹುದು. ಜನವರಿ 10ಕ್ಕೆ ಕನ್ನಡದ 4 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಜೊತೆಗೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಕನ್ನಡಕ್ಕೆ ಡಬ್ ಆಗಿ ರಿಲೀಸ್ ಆಗ್ತಿದೆ. ಕನ್ನಡದ 4 ಸಿನಿಮಾಗಳಲ್ಲಿ ಒಂದು ನಾಗಶೇಖರ್ ಡೈರೆಕ್ಟ್ ಮಾಡಿ ಶ್ರೀನಗರ ಕಿಟ್ಟಿ ಮತ್ತು ರಚಿತಾ ರಾಮ್ ಅಭಿನಯಿಸಿರೋ ರೊಮ್ಯಾಂಟಿಕ್ ಎಂಟರ್ಟೈನರ್ ಸಂಜು ವೆಟ್ಸ್ ಗೀತಾ 2. ಎರಡನೇದು ಕರ್ವಾ ಬುಕಾಸುರ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ ನವನೀತ್ ಅವರ RR ಕಾಮಿಡಿ ಸಿನಿಮಾ ಚೂಮಂತರ್. ಈ ಸಿನಿಮಾದಲ್ಲಿ ಶರಣ್, ಮೇಘನಾ, ಅದಿತಿ ಪ್ರಭುದೇವ್, ಚಿಕ್ಕಣ್ಣ ಅಭಿನಯಿಸಿದ್ದಾರೆ. ಮೂರನೇ ಸಿನಿಮಾ ಕೇಶವ್ ಮೂರ್ತಿ ಅವರ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ದಿಲೀಪ್ ರಾಜ್ ಅವರು ಈ ಸಿನಿಮಾದ ಮುಖ್ಯ ಪಾತ್ರವೊಂದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜನವರಿ 10ಕ್ಕೆ ರಿಲೀಸ್ ಆಗ್ತಿರೋ 4ನೇ ಸಿನಿಮಾದ ಹೆಸರು ಟೆಡ್ಡಿ ಬೇರ್ ಅಂತ. ಟ್ರೈಲರ್ ನೋಡಿದ್ರೆ ಇದೊಂದು ಸಸ್ಪೆನ್ಸ್ ಹಾರರ್ ಮೂವಿ ಅಂತ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ಸ್ಪರ್ಶ ರೇಖಾ ಅವರು ಬಿಟ್ರೆ ಬೇರೆಲ್ಲ ಹೊಸಬ್ರು ಅಂತಾನೆ ಅನ್ಸುತ್ತೆ. ಈ ಸಂಕ್ರಾಂತಿಗೆ ಇಷ್ಟು ಕನ್ನಡದ ಸಿನಿಮಾಗಳು ರಿಲೀಸ್ ಆಗ್ತಿವೆ. ಇವುಗಳ ಜೊತೆ ಕಾಂಪಿಟೇಷನ್ಗೆ ತೆಲುಗಿನ ಗೇಮ್ ಚೇಂಜರ್ ಸಿನಿಮಾ ಕೂಡ ಕನ್ನಡದಲ್ಲಿ ಬರ್ತಿದೆ. ಗೇಮ್ ಚೇಂಜರ್ ಕರ್ನಾಟಕದಲ್ಲಿ ಕೇವಲ ಕನ್ನಡ ಭಾಷೆಯಲ್ಲೇ ಮಾತ್ರ ಅಲ್ಲ, ತಮಿಳು, ತೆಲುಗು, ಹಿಂದಿಲ್ ಕೂಡ ರಿಲೀಸ್ ಆಗಬಹುದು. ಕನ್ನಡಕ್ಕಿಂತ ತಮಿಳು, ತೆಲುಗು ಶೋಗಳೇ ಜಾಸ್ತಿ ಇರ್ತವೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಗೇಮ್ ಚೇಂಜರ್ ಜೊತೆ ತಮಿಳಿನಲ್ಲಿ ಮತ್ತೊಬ್ಬ ಹೆಸರಾಂತ ಡೈರೆಕ್ಟರ್ ಬಾಲಾ ಅವರ ವನನ್ ಗಾಮ್ ರಿಲೀಸ್ ಆಗ್ತಿದೆ. 2020ರಲ್ಲಿ ಅರ್ಜುನ್ ರೆಡ್ಡಿ ಸಿನಿಮಾನ ತಮಿಳಿನಲ್ಲಿ ರೀಮೇಕ್ ಮಾಡಿದ್ದ ಬಾಲಾ ಈಗ ಮತ್ತೆ 2025ರಲ್ಲಿ ವನನ್ ಗಾಮ್ ಜೊತೆ ಬರ್ತಿದ್ದಾರೆ. ಈ ಸಿನಿಮಾನ 2022ರಲ್ಲಿ ಶುರು ಮಾಡಿದ್ರು. ಮೊದಲು ಸಿನಿಮಾದಲ್ಲಿ ಸೂರ್ಯ, ಕೃತಿ ಶೆಟ್ಟಿ ಅವರು ಇದ್ರು. ಏನೋ ಕಾರಣಾಂತರಗಳಿಂದ ಸಿನಿಮಾದಿಂದ ಅವರಿಬ್ರು ಹೊರ ಬಂದ್ರು. ನಂತರ ಅರುಣ್ ವಿಜಯ್ ಮತ್ತು ರೋಶಿನಿ ಪ್ರಕಾಶ್ ಅವರ ಜೊತೆ ಈ ಸಿನಿಮಾ 2023ರಲ್ಲಿ ಮತ್ತೆ ಶುರು ಆಯ್ತು. ಈ ಪೊಂಗಲ್ಗೆ ಸಿನಿಮಾ ರಿಲೀಸ್ ಆಗ್ತಿದೆ. ಬಾಲಾ ಮತ್ತೆ ಫಾರ್ಮ್ಗೆ ಬರ್ತಾರ ನೋಡ್ಬೇಕು. ಇದರ ಜೊತೆ ಕುಂಬಳಂಗಿ ನೈಟ್ಸ್ ವೇಮ್ನ ಶೇನ್ ನಿಗಮ್ ಅವರ ಮದ್ರಾಸ್ ಕಾರನ್ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಜಯಂ ರವಿ, ನಿತ್ಯಾ ಮೆನನ್ ಅವರು ಅಭಿನಯಿಸಿರೋ ಕಾದಲಿಕ್ಕ ನೇರಮಿಲ್ಲೈ ಜನವರಿ 14ಕ್ಕೆ ರಿಲೀಸ್ ಆಗ್ತಿದೆ. ಜನವರಿ 12ಕ್ಕೆ ವಿಶಾಲ್, ಸಂತಾನಂ, ಅಂಜಲಿ, ವರಲಕ್ಷ್ಮಿ ಶರತ್ ಕುಮಾರ್ ಒಟ್ಟಿಗೆ ಕಾಣಿಸ್ಕೋತಿರೋ ಮದ ಗಜ ರಾಜ ರಿಲೀಸ್ ಆಗ್ತಿದೆ. ಈ ಸಿನಿಮಾ 2013ರಲ್ಲೇ ರಿಲೀಸ್ ಆಗ್ಬೇಕಿತ್ತು, ಆದ್ರೆ 11 ವರ್ಷ ಆದ್ಮೇಲೆ ರಿಲೀಸ್ ಆಗ್ತಿದೆ. ತೆಲುಗಿನಲ್ಲಿ 2 ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಿವೆ. ಒಂದು ನಂದಮುರಿ ಬಾಲಕೃಷ್ಣ ಅವರ ಡಾಕು ಮಹಾರಾಜ್, ಮತ್ತೊಂದು ವೆಂಕಟೇಶ್ ಅವರ ಸಂಕ್ರಾಂತಿಕಿ ವಸ್ತುನಾಮ್. ಡಾಕು ಮಹಾರಾಜ್ ಸಿನಿಮಾದಲ್ಲಿ ಬಾಲಕೃಷ್ಣ ಜೊತೆ ಬಾಬಿ ಡಿಯೋಲ್, ಪ್ರಗ್ಯಾ ಜೈಸ್ವಾಲ್ ಮತ್ತೆ ಕನ್ನಡದ ಶ್ರದ್ಧಾ ಶ್ರೀನಾಥ್ ಅವರು ಕೂಡ ಇದ್ದಾರೆ. ಸಂಕ್ರಾಂತಿಕಿ ವಸ್ತುನಾಮ್ ಸಿನಿಮಾದಲ್ಲಿ ಐಶ್ವರ್ಯ ರಾಜೇಶ್ ಮತ್ತು ಮೀನಾಕ್ಷಿ ಚೌಧರಿ ಅವರು ಕೂಡ ವೆಂಕಟೇಶ್ ಜೊತೆ ಕಾಣಿಸ್ಕೋತಾ ಇದ್ದಾರೆ. ಡಾಕು ಮಹಾರಾಜ್ ಜನವರಿ 12ಕ್ಕೆ ರಿಲೀಸ್ ಆದ್ರೆ ಸಂಕ್ರಾಂತಿಕಿ ವಸ್ತುನಾಮ್ ಜನವರಿ 14ಕ್ಕೆ ರಿಲೀಸ್ ಆಗ್ತಿವೆ. ಇವುಗಳಿಗಿಂತ ಮೊದಲು ಜನವರಿ 10ಕ್ಕೆ ಗೇಮ್ ಚೇಂಜರ್ ರಿಲೀಸ್ ಆಗ್ತಿದೆ. ಒಂದೇ ವಾರದಲ್ಲಿ ಸ್ಟಾರ್ಗಳ 3 ಸಿನಿಮಾಗಳು ರಿಲೀಸ್ ಆಗ್ತಿವೆ. ಅಭಿಮಾನಿಗಳಿಗೆ ಹಬ್ಬ. ಹಾಗೆ ಯಾವ್ದಾದ್ರು ಸಿನಿಮಾಗೆ ನೆಗೆಟಿವ್ ರೆಸ್ಪಾನ್ಸ್ ಬಂದ್ರೆ ಬೇರೆ ಸಿನಿಮಾಗೆ ಅದು ಪ್ಲಸ್. ಆದ್ರೆ ಸಿನಿಮಾ ಚೆನ್ನಾಗಿರ್ಬೇಕು. ಕಳೆದ ವರ್ಷ ಗುಂಟೂರು ಕಾರಂ ಜೊತೆ ಹನುಮಾನ್ ರಿಲೀಸ್ ಆಗಿತ್ತು. ಆಗ ಗುಂಟೂರು ಕಾರಂಗೆ ನೆಗೆಟಿವ್ ರಿವ್ಯೂ ಬಂತು, ಹನುಮಾನ್ಗೆ ಒಳ್ಳೆ ರಿವ್ಯೂ ಬಂತು. ಜನ ಹನುಮಾನ್ ಸಿನಿಮಾವನ್ನ ಗೆಲ್ಸಿದ್ರು. ಈ ಜನವರಿ 24ಕ್ಕೆ ಕನ್ನಡದಲ್ಲಿ ರಿಷಿ ಅವರ ರುದ್ರ ಗರುಡ ಪುರಾಣ, ದಿನಕರ್ ತೂಗುದೀಪ್ ಡೈರೆಕ್ಟ್ ಮಾಡಿರೋ ರಾಯಲ್ ಸಿನಿಮಾ ರಿಲೀಸ್ ಆಗ್ತಿವೆ. ಜನವರಿ 31ಕ್ಕೆ ಪ್ರಜ್ವಲ್ ದೇವರಾಜ್ ಅವರ ಗಣ ಮತ್ತು ನವೀನ್ ಶಂಕರ್ ಅವರ ನೋಡಿದವರು ಏನಂತಾರೆ, ಹಾಗೆ ಹೊಸಬರ ಐನಾ ಅನ್ನೋ ಸಿನಿಮಾ ಕೂಡ ರಿಲೀಸ್ ಆಗ್ತಿವೆ. ಇವುಗಳ ಜೊತೆ ಜನವರಿ 17ಕ್ಕೆ ರಾಜಾ ರೋಜಾ, ಕಣ್ಣಾ ಮುಚ್ಚೆ ಕಾಡೆಗೂಡೆ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಿವೆ. ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ತರ ಸಿನಿಮಾ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ ಮುಂದೆ ತರ್ತಿರ್ತೀವಿ. ನಮ್ಗೆ ಸಪೋರ್ಟ್ ಮಾಡಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.